Hello my dear students. Today we will discuss one more important model question paper. ಹಾಗಿದ್ರೆ ಈ ಗ್ರಾಮರ್ ಪಾಯಿಂಟು ಎಷ್ಟೆಲ್ಲ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನೋಡಿ, ಈಗ ಎಕ್ಸಾಮ್ ಬಹಳ ತುಂಬ ಕಡಿಮೆ ದಿನ ಇರೋದ್ರಿಂದ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮ್ಗಿನ್ನೂ ಒಂದು ಕ್ಲಾರಿಟಿ ಸಿಗತ್ತೆ ಅನ್ನೋ ವಿಚಾರ ಅಷ್ಟೇ, ಹೌದಾ? ಹಾಗಿದ್ರೆ ನೋಡಿ, ಫಸ್ಟ್ ಕ್ವಶನ್ ಅನ್ನ ಏನು ಕೇಳಿದ್ದಾರೆ, ನಾವು ಏನು ಬರೀಬೇಕು ಅನ್ನೋ ಗಮನ ನೋಡೋಣ. ಇಲ್ಲಿ ಒಂದು ಕನ್ವರ್ಸೇಷನ್ ನಡೆದಿದೆ. ಯಾರು ನೋಡಿ, ಈ ಕನ್ವರ್ಸೇಷನ್ದಲ್ಲಿ ಏನು ಕೇಳಿದ್ದಾರೆ ಅಂದರೆ ಇನ್ಫಿನಿಟಿವ್ ಕೇಳಿದ್ದಾರೆ. ದಿಸ್ ಈಸ್ ವಾಟ್ ಇಯರ್ ಇನ್ಫಿನಿಟಿವ್. ಹಾಗಿದ್ರೆ ಇನ್ಫಿನಿಟಿವ್ ಅಂದರೆ ಏನು ಅಂತೇಳಿ ನಮ್ಮ ಮೊದಲು ಗೊತ್ತಿರಬೇಕು, ಹೌದಾ? ಸೊ ದಿಸ್ ಈಸ್ ವಾಟ್ ಇಯರ್ ಇನ್ಫಿನಿಟಿವ್ ಅಂದರೆ ಏನು ಅಂತ ಗೊತ್ತಿತ್ತು ಅಂತಂದರೆ ಬಹಳನೇ ನಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬರಿಬೋದು. ನೋಡಿ, ಇಲ್ಲಿ ಇನ್ಫಿನಿಟಿವ್ ಅಂದರೆ ಯಾವುದೇ ಒಂದು ವರ್ಬ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಗೋ ಅಂತ ಇರ್ಬೋದು, ಥಿಂಕ್ ಅಂತ ಇರ್ಬೋದು, ಪ್ಲೇ ಅಂತ ಇರ್ಬೋದು. ಇದಕ್ಕಿಂತ ಮುಂಚೆ ನಾವು ಟು ಅನ್ನು ಆ್ಯಡ್ ಮಾಡ್ಕೊಳ್ತೇವೆ. ದಿಸ್ ಈಸ್ ವಾಟ್ ಇನ್ಫಿನಿಟಿವ್, ಹೌದಾ? ಇಲ್ಲಿ ನೋಡಿ, ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಫಾರ್ ದಿಸ್ ವೆಕೇಶನ್? ಐ ಆಮ್ ಪ್ಲಾನಿಂಗ್ ಅ ಟ್ರಿಪ್ ಟು ಪಾಂಡಿಚೇರಿ. ಇಲ್ಲೂ ಕೂಡ ಟು ಪಾಂಡಿಚೇರಿ ಅಂತ ಇದೆ. ಇಲ್ಲಿ ಟು ಅಂತ ಇಲ್ಲಿ ಹಾಕಿದ್ನೇನು ಬರೆದ್ರೆ ತಪ್ಪಾಗತ್ತೆ, ಯಾಕಂದ್ರೆ ಟೂಕ್ಕಿಂತ ಅದಾದ್ಮೇಲೆ ವರ್ಬ್ ಇರಬೇಕು, ವರ್ಬ್ ಅಲ್ಲ ಇದು. ಇಲ್ಲಿ ನೋಡಿ, ಹಾಗೆ ಹೋಗ್ತಾ ಹೋದಾಗ ನಾವೇನು ಮಾಡ್ಕೋಬೇಕು, ವೆಲ್ ಐ ಹ್ಯಾವ್ ಸಮ್ ಅದರ್ ಪ್ಲಾನ್ಸ್ ಫಾರ್ ದಿಸ್ ವೆಕೇಶನ್, ಥ್ಯಾಂಕ್ ಯು, ಹೌದಾ? ಇಲ್ಲಿ ಏನಂತಂದ್ರೆ ಇನ್ಫಿನಿಟಿವ್ ಯಾವುದು ಅಂತ ಕೇಳಿದಾನೆ. ಇನ್ಫಿನಿಟಿವ್ ನೋಡಿ, ಇಲ್ಲಿ ಜಾಯಿನ್ ಅಂತ ಇದೆ, ಅದ್ರ ಮುಂದೆ ನಾವು ಏನು ಮಾಡ್ಕೊಂತಿದ್ದಾರೆ ಅಂತಂದ್ರೆ ಟೂ ಅನ್ನ ಆ್ಯಡ್ ಮಾಡಿದ್ದಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಇನ್ಫಿನಿಟಿವ್. ಹಾಗಾಗಿ ನಾವು ಟು ಜಾಯಿನ್ ಅಂತ ತಗೋತೀವಿ, ಸ್ವಲ್ಪ ಗೊತ್ತಿರಲಿ, ಹೌದಾ? ಸೊ ಈ ದಿಸ್ ಈಸ್ ಕಾಲ್ಡ್ ಅಸ್ ಇನ್ಫಿನಿಟಿವ್ ಅಂದರೆ ವರ್ಕ್ಕಿಂತ ಮುಂಚೆ ಟೂ ಅನ್ನ ಬಳಕೆ ಮಾಡ್ಕೋಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 2 ನೋಡಿ, ಏನು ಮಾಡಿದ್ದಾರೆ ಅಂತಂದರೆ ಕನ್ವರ್ಸೇಷನ್ ನಡೆದಿದೆ, ಹೌದಾ? ಟೀಚರ್ ಮತ್ತು ತೇಜಸ್ ನಡುವೆ. ತೇಜಸ್, ಡೂ ಯು ಹ್ಯಾವ್ ಎನಿ ಟ್ರಬಲ್ ವಿತ್ ದ ಹೋಮ್ ವರ್ಕ್ ಕ್ವಶನ್ಸ್ ಹಿಂಗೆ ಕೇಳಿದ್ದಾರೆ. ನೆಕ್ಸ್ಟು ತೇಜಸ್ ಒಂದು ರಿಪ್ಲೈ ಮಾಡಿದ್ದಾರೆ. ಟೀಚರ್ ಕೇಳಿದ್ದಾರೆ, ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ಚೂಸ್ ಕಾನ್ಸೆಪ್ಟ್ಸ್ ಅಗೇನ್ ಅಂತ ಕೇಳಿರೋದು. ಇಲ್ಲಿ ಟೀಚರ್ ಅನ್ನೋದು, ಹೌದಾ? ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯುವರ್ ಕನ್ಸೆಪ್ಟ್ಸ್ ಅಗೇನ್. ಇಲ್ಲಿ ಯಾವ ರೀತಿ ಇದು ಬರುತ್ತೆ? ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತಂದಾಗ ಆಫರಿಂಗ್ ಹೆಲ್ಪನ್ನು ತಗೋತೇನೆ. ಪರ್ಮಿಷನ್ ಬರಲ್ಲ, ಸೀಕಿಂಗ್ ಇನ್ಫಾರ್ಮೇಷನ್ ಬರಲ್ಲ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಬರಲ್ಲ. ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯುವರ್ ಚೂಸ್ ಕಾನ್ಸೆಪ್ಟ್ ಅಗೇನ್. ಇದರ ಯಾವುದು ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ದಿಸ್ ಈಸ್ ವಾಟ್ ಹಿಯರ್ ಆಫರಿಂಗ್ ಹೆಲ್ಪ್ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 3 ನೋಡಿ, ದಿಸ್ ಈಸ್ ವಾಟ್ ಹಿಯರ್ fill in the blanks with the if clauses. You look tired, what happened? I missed the bus in the morning and had to go by walk. Swapnil, oh no, if you had woken up earlier. ನಾನು ಎಷ್ಟೋ ಸಲಿಂದ ಹೇಳಿದ್ದೇನೆ, ಕಂಡೀಷನಲ್ ಸೆಂಟೆನ್ಸ್ 1, ಕಂಡೀಷನಲ್ ಸೆಂಟೆನ್ಸ್ 2, ಕಂಡೀಷನಲ್ ಸೆಂಟೆನ್ಸ್ 3. ಕಂಡೀಷನಲ್ ಸೆಂಟೆನ್ಸ್ 3 ಹೆಂಗಿರುತ್ತಂದರೆ ಇಫ್ ಐ ಹ್ಯಾಡ್ ರೀಚ್ಡ್ there, I would have purchased something. I would have purchased something. ಅಂದರೆ ಹ್ಯಾಡ್ ರೀಚ್ಡ್ ಬಂದಾಗ ವುಡ್ ಹ್ಯಾವ್ ಜೊತೆಗೆ V3 ವುಡ್ ಹ್ಯಾವ್ ಪರ್ಚೇಸ್ಡ್ ಈ ರೀತಿ ಬರುತ್ತೆ. ಇಲ್ಲಿ ಕೂಡ ಹ್ಯಾಡ್ ಓಪನ್ ಅಪ್ ಅಂತ ಕೇಳಿದ್ದಾನೆ, ಹೌದಾ? ಹ್ಯಾಡ್ ಓಪನ್ ಅಪ್ ಅಂತ ಕೇಳಿದಾಗ ನೆಕ್ಸ್ಟ್ ಏನು ಮಾಡ್ಕೋತೀವಿ ನಾವಿಲ್ಲಿ? ಯೂಸ್ವಲ್ ಆಗಿ ವುಡ್ ಹ್ಯಾವ್ ಅನ್ನ ತಗೋತೀವಿ. ಸೊ ದಿಸ್ ಈಸ್ ದ ರೀಸನ್ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ 4th ಕ್ವಶನ್ ನೋಡಿ, ಏನು ಕೇಳಿದ್ದಾನೆ ಅಂತಂದರೆ ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ನೋಡಿ, ಟ್ರೈಡ್ ಅನ್ನೋದು V2 ಇದೆ, ಬಟ್ ಕ್ವಶನ್ ಏನಂದರೆ ಹಾರ್ಡ್ಲಿ ಅಂತ ತೆಗಿದ್ದಾನೆ. ಸೆಂಟೆನ್ಸ್ ಪಾಸಿಟಿವ್ ಬಂದರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರುತ್ತೆ, ಸೆಂಟೆನ್ಸ್ ನೆಗೆಟಿವ್ ಬಂದರೆ ಬರುವಂಥ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರುತ್ತೆ. ಇಲ್ಲಿ ಹಾರ್ಡ್ಲಿ ಅಂದರೆ ನೆಗೆಟಿವ್ ಸೆನ್ಸ್ ಕೊಡುತ್ತೆ, ಹೌದಾ? ಟ್ರೈಡ್ ಅಂತ ಇದೆ, ತೊಂದರೆ ಇಲ್ಲ. ದಿಸ್ ಈಸ್ ವಾಟ್ಗೆ ಟ್ರೈಡ್ ಅಂತ ಇದೆ. ಟ್ರೈಡ್ ಅಂತ ಬಂದಾಗ ಅಥವಾ ಟ್ರೈಸ್ ಅಂತ ಬಂದಾಗ ಇಲ್ಲಿ ಡಸ್ ಅಂತಿರುತ್ತೆ, ಇಲ್ಲಿ ಡಿಡ್ ಅಂತಿರುತ್ತೆ ಅಂತ ಹೇಳಿದ್ದೇನೆ. ಇದನ್ನು ತೊಗೊಂಡು ಮಾಡ್ಕೋಬೇಕು. ಹಾಗಿದ್ರೆ ಎಲ್ಲೆಲ್ಲಿದೆ? ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಒಂದು ಇಲ್ಲಿ ಆಲ್ರೆಡಿ ಕ್ವಶನ್ ಟ್ಯಾಗ್ ಹಾರ್ಡ್ಲಿ ಅನ್ನೋದು ರೇರ್ಲಿ ಅಂತಂದಾಗ ನೆಗೆಟಿವ್ ಆಸ್ಪೆಕ್ಟ್ ಬರುವಂಥದ್ದು. ಹೀಗಾಗಿ ಬರುವಂಥ ಕ್ವಶನ್ ಟ್ಯಾಗು ಪಾಸಿಟಿವ್ ಬರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ಕೋಬೇಕು? ಡಿಡ್ ದಿ ಅಂತ ತಗೋಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟು ಕ್ವಶನ್ ನಂಬರ್ 5. ಇಲ್ಲಿ ಯೂಸ್ವಲ್ ಆಗಿ ಈ ಟೈಮ್ದಲ್ಲಿ ಸಿಲೆಬಲ್ ಅಂತ ಕೇಳ್ತಾನೆ.
ಈ ಸಿಲಾಬನ್ನು ನಾವು ಮಾಡ್ಕೋಬೇಕು. ಒನ್ ಸಿಲಾಬಲ್ಸ್ ಎ ಇ ಐ ಓ ಯು. ಹೌದಾ, ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಓವರ್ 1 2 ಸಿಲೆಬಲ್ ಐತ್ರಿ. ಹೌದಾ, ನೆಕ್ಸ್ಟ್ ಒಂದು ಸಿಲೆಬಲ್ ಕೇಳಿದಾನೆ, ಫೇ ರಿ ಇ ಅಂತ ತಗೋತಾನೆ. ಇಲ್ಲಿ ಕೊಂಡು ಫೇ ರಿ ಈ ರೀತಿ ತಗೋತದೆ. ಅದಕ್ಕಾಗಿ ಇಲ್ಲೂ ಕೂಡ 2 ಸಿಲೆಬಲ್ ಅಷ್ಟು. ಜಿಂಜರ್ಲಿ ಇಲ್ಲೊಂದು ಸಿಲೆಬಲ್ ಜಿಂಜರ್ಲಿ ಇ ಅಂತ ಇಲ್ಲೂ ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಅಂದ್ರೆ ಎ ಇ ಐ ಓ ಜೊತೆಗೆ ಇಲ್ಲಿ ಎಲ್ ವೈ ಅಂದ್ರೂ ಕೂಡ ಒಂದು ರೀತಿ ಸಿಲೆಬಲ್ ಅಂದ್ರೆ ಇ ಅಂತ ತಗೋತೀವಿ. ಹಾಗಿದ್ರೆ ಇಲ್ಲೂ ಕೂಡ ಸಿಲೆಬಲ್ ಜಾಸ್ತಿ ಇರೋದು. ಹಾಗಿದ್ರೆ ಒಂದೇ ಸಿಲೆಬಲ್ ಯಾವುದಂತಂದ್ರೆ ರೋಡ್. ಇದನ್ನ ಎರಡು ಕೂಡ ಸೇಮ್ ಪ್ರೊನೌನ್ಸಿಯೇಷನ್ ತಗೋತೀವಿ. ರೋ ಈ ರೀತಿ, ಓ ರೋ ಈ ರೀತಿ. ಇಲ್ಲಾಗಿ ನಾವು ಇದನ್ನು ಒಂದೇ ಸಿಲೆಬಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ರೋಡ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಮೆಡಿಟೇಟಿಂಗ್ ಫಾರ್ ಹಾಫ್. ಹೌದಾ, ಆರ್ ಮುಂಚಿನ ಪ್ರೊನೌನ್ಸಿಯೇಷನ್ ಏನಂತಂದ್ರೆ ಓವೆಲ್. ಇದು ಎಚ್ ಸೈಲೆಂಟ್ ಆಗುತ್ತೆ. ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡ್ಕೋತೇವೆ, ಅವರ್ ಈ ರೀತಿ. ಹೌದಾ, ಆ್ಯಕ್ಚುಲಿ ಎಚ್ ಅಂತ ತಿಳ್ಕೊಂಡು ನಾವೇನಾದರೂ ಎ ಅಂತ ಬರೆದ್ರೆ ತಪ್ಪಾಗುತ್ತೆ. ಎಚ್ ಸೈಲೆಂಟ್ ಆಗುತ್ತೆ, ಆರ್ ಅಂತ ತಗೋತೇವೆ. ಓ ಯು ಆರ್ ಏನು ಆರ್ಟಿಕಲು ಆ್ಯಂಡ್, ಬಿಕಾಸ್ ಇಟ್ ವಿಲ್ ಫಾಲ್ ಅಂಡರ್ ಎ ಇ ಐ ಓ ಯು ಈ ರೀತಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ, when the teacher entered the class the students silently. ನೋಡಿ ಅಗೇನ್ ಏನಂತಂದ್ರೆ ಎಂಟರ್ಡ್ ದ ಕ್ಲಾಸ್ ಅನ್ನೋದು ಪಾಸ್ಟ್ ಟೆನ್ಸ್ ರೆಫರೆನ್ಸ್ ಇದೆ. ಹೌದಾ, ಪಾಸ್ಟ್ ಟೆನ್ಸ್ ರೆಫರೆನ್ಸ್ ಇದ್ದಾಗ ಬಿ ಫಾರ್ಮ್ಸ್ ಯಾವುವು ಅಂತ ಹೇಳಿದ್ದೇನೆ, ಈಸ್, ವಾಸ್, ಆರ್, ವೇಯರ್. ಫಾಸ್ಟ್ ಟೆನ್ಸ್ ರೆಫರೆನ್ಸ್ ಇರೋದ್ರಿಂದ ನಾವಿಲ್ಲಿ ವಾಸ್ ಆದ್ರೂ ತಗೋಬೇಕು, ವೇರ್ ಆದ್ರೂ ತಗೋಬೇಕು. ಬಟ್ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಸೆನ್ಸ್ ಇರೋದ್ರಿಂದ ವೇಯರ್ ರೀಡಿಂಗ್ ಅಂತ ತಗೋತೀವಿ, ಗೊತ್ತಿರಲಿ. ಓಕೆ, ಸೊ ವೇಯರ್ ರೀಡಿಂಗ್ ಅಂತ ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ವೇಯರ್ ರೀಡಿಂಗ್. ಇನ್ನು ಕ್ವಶನ್ ನಂಬರ್ 8 ಬಂದ್ಬಿಟ್ಟು ದ ಡಾಗ್ ಜಂಪ್ಡ್. 8th ಕ್ವಶನ್, ಜಂಪ್ಡ್ ಆರ್ಟಿಕಲ್ ಪ್ರೆಪೋಸಿಷನ್ಸ್ ಇವೆಲ್ಲ ಇದ್ರ ಮೇಲೇನೆ ಕೇಳ್ತಿರ್ತಾರೆ. ಇಲ್ಲಿ ಪ್ರೆಪೋಸಿಷನ್ ಕೇಳಿದ್ದಾನೆ. ದ ಡಾಗ್ ಜಂಪ್ಡ್ ಇಂಟು ದ ರಿವರ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಇಂಟು ಅಂತ ಬರಿಬೇಕಾಗತ್ತೆ. ಇಂಟು ಅಂದ್ರೆ ಡಾಗ್ ಜಂಪ್ ಆಗಿ ಇಟ್ ಇಸ್ ಟೇಕಿಂಗ್ ಅ ಮೂವ್ಮೆಂಟ್ ಅಂತ ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 9 ನೋಡಿ, ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪಾಲ್. ಹೌದಾ, ಇಲ್ಲಿ ಏನು ಕೇಳಿದಾನೆ ಅವನಂತಂದ್ರೆ ದಿಸ್ ಈಸ್ ವಾಟ್ ಹಿ ಹ್ಯಾಸ್ ಆಸ್ಕ್ ಹಿಯರ್, ಸುಟೇಬಲ್ ಲಿಂಕರ್ಸ್ ಅಂತ ಕೇಳಿದಾನೆ. ಹಿ ಆಸ್ಕ್ಡ್ ಅಸ್ ಟು ರೈಟ್ ಎ ಸುಟೇಬಲ್ ಲಿಂಕರ್ಸ್ ಹಿಯರ್. ಸೊ ದಟ್ಸ್ ದ ರೀಸನ್ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್. ದ ಆನ್ಸರ್ ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪಾಲ್ ಬಿಕಾಸ್ ಅನ್ನೋದನ್ನ ತಗೋತೀವಿ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್, ಬಿಕಾಸ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಲಿಂಕರ್ ಅಂದ್ರೆ ದಿಸ್ ಈಸ್ ವಾಟ್ ಸಮಥಿಂಗ್ ಲೈಕ್ ಕಂಜಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಬಿಕಾಸ್ ಇರ್ಬೋದು, ಆ್ಯಂಡ್ ಅಂತ ಇರ್ಬೋದು, ನಾಟ್ ಒನ್ಲಿ ಬಟ್ ಆಲ್ಸೋ ಅಂತ ಇರ್ಬೋದು. ಸೊ ಈ ರೀತಿ ನಾವು ಸುಟೇಬಲ್ ಲಿಂಕರ್ಸ್ ಅಂತ ತಗೋಬಹುದು ನಾವು. ಓಕೆ, ನೆಕ್ಸ್ಟ್ ನೋಡಿ, fill in the blanks with the correct form of the word given in the bracket. ಸೊ ಅಂಬೇಡ್ಕರ್ ಇಲ್ಲೇನು ಕೇಳಿದಾನೆ, ಅಬ್ಸರ್ವ್ ಅಂತ ಕೇಳಿರೋದು. ಹೌದಾ, ನಾವೇನು ಮಾಡ್ಕೋಬೇಕಂದ್ರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ನೌನ್ ಫಾರ್ಮ್, ಅದಕ್ಕೆ ಅಬ್ಸರ್ವೇಷನ್ ಅಂತ ಕೇಳ್ತೀರಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ವಾಟ್ ಹಿಯರ್, ಅಬ್ಸರ್ವೇಷನ್ ಅಂತ ತಗೋತೀವಿ. ಹೌದಾ, ಸೊ ದಿಸ್ ಈಸ್ ಲೈಕ್ ದಟ್, ಹೌ ಟು ಟೇಕ್ ದಟ್ ಒನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 11th ಒನ್. ಇದು ಬಹಳ ಸಲ ಕೇಳಿರ್ತಿರ್ತಾರೆ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ಯಾಸಿವ್ ವಾಯ್ಸ್. ಕೆಲವೊಂದು ಸಂದರ್ಭದಲ್ಲಿ 1 ಮಾರ್ಕ್ಸ್ ಕೂಡ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ 2 ಮಾರ್ಕ್ಸ್ ಕೂಡ ಇರುತ್ತೆ. ಹೀಗೆ ಬಂದಾಗ ಏನು ಮಾಡ್ಕೋಬೇಕು, ಫಸ್ಟ್ ಒನ್ ದಿಸ್ ಈಸ್ ವಾಟ್ ಸಬ್ಜೆಕ್ಟ್, ಸೆಕೆಂಡ್ ಒನ್ ಇಟ್ ಇಸ್ ವಾಟ್ ಎಸ್ ಫಾರ್, ಥರ್ಡ್ ಒನ್ ಇಟ್ ಇಸ್ ಕಾಲ್ಡ್ ಆಸ್ ಏರ್ ಆಬ್ಜೆಕ್ಟ್ ಅಂತ ತಗೋತೀವಿ. ಅದೇ ಆಬ್ಜೆಕ್ಟ್ ಅನ್ನ ಫಸ್ಟಿಗೆ ರೋಮ ಅಂತ ತಗೋತೀವಿ. ಹೌದಾ, ನೆಕ್ಸ್ಟು ನೋಡಿ ವಾಸ್ ಅಂತ ತಗೊಂಡು ವಾಸ್ ಸೇವ್ಡ್ ಬೈ ಬಲೇಶ್ವರ್. ಓಕೆ, ಈ ರೀತಿ ನಾವು ಬರೆದ್ರೆ ನಮಗೆ ಎಲ್ಲ ಮಾರ್ಕ್ಸ್ಗಳು ಕೂಡ ಚೆನ್ನಾಗಿ ಸಿಗುತ್ತೆ ಅನ್ನೋ ವಿಚಾರ. ಓಕೆ, ಕ್ವಶನ್ ನಂಬರ್ 12 ನೋಡಿ, ಏನು ಕೇಳಿದ್ದಾರೆ ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ. ಓಕೆ, ಶರಣ್ ಈಸ್ ದ ಟಾಲರ್ ದನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಶರಣ್ ಈಸ್ ದ, ಹೌದಾ, ಟಾಲರ್ ತೆಗೆದು ಟಾಲೆಸ್ಟ್ ಅಂತ ತಗೋತೀವಿ. ಯಾಕಂದ್ರೆ ಸೂಪರ್ಲೇಟಿವ್ ಡಿಗ್ರಿ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಈ ರೀತಿ. ಹೌದಾ, ದ ಟಾಲೆಸ್ಟ್ ಅಂತ ಹಾಕೊಂಡು ಇವೆಲ್ಲ ಹೋಗ್ತವೆ. ದ ಟಾಲೆಸ್ಟ್ ಬಾಯ್
in our class. Sharan is the tallest boy in our class. ಈ ರೀತಿ ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 13, ಡ್ರೀಮ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಹೌದಾ, ಆ ಡ್ರೀಮ್ ಅನ್ನ ತಗೊಂಡು ನಾವು ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕಾಗತ್ತೆ. ಏನು ಡ್ರೀಮ್ ಅಂತ ತಗೋಬಹುದು ನಾವಂದ್ರೆ, ಓಕೆ, ಮೈ ಡ್ರೀಮ್ ಕಮ್ಸ್ ಟ್ರೂ ತಗೋಬಹುದು ಸಿಂಪಲ್ ಆಗಿ. ಮೈ ಡ್ರೀಮ್ ಈಸ್ ಟು ಗೆಟ್ KS ಆಫೀಸರ್. ಮೈ ಡ್ರೀಮ್ ಈಸ್ ಟು ಗೆಟ್ ಗುಡ್ ಆಫೀಸರ್. ಈ ರೀತಿ ಎಷ್ಟೋ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಕಾಸ್ಟ್ಲಿ ಅನ್ನೋದೇನು? ಸಬ್ಜೆಕ್ಟ್ ಇದೆ, ವರ್ಬ್ ಇದೆ. ವರ್ಬ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು, ಡಿಸ್ಕ್ರೈಬ್ ಮಾಡೋದು ನಾವು ಏನಂತ ಹೇಳ್ತೀವಿ? ಆಡ್ವರ್ಬ್ ಅಂತ ಹೇಳ್ತೀವಿ. ಹೌದಾ, ಇಲ್ಲಿ ಶಿ ಬೈಸ್ ಅ ಕಾಸ್ಟ್ಲಿ ಆರ್ನಮೆಂಟ್. ನೋಡಿ, ಶಿ ಬೈಸ್ ಕಾಸ್ಟ್ಲಿ, ಸ್ವಲ್ಪ ಅಡ್ವರ್ಬ್ ಅಂತ ನೀವೇನಾದ್ರೂ LY ತಗೊಂಡು ಬರೋದ್ರೆ ತಪ್ಪಾಗತ್ತೆ. ಸ್ವಲ್ಪ ನೆನಪಿರಲಿ, ಆರ್ನಮೆಂಟ್ ಇದೆ. ಹೌದಾ, ಆರ್ನಮೆಂಟ್ ಎಂತ ಆರ್ನಮೆಂಟ್? ಅದು ಕಾಸ್ಟ್ಲಿ ಆರ್ನಮೆಂಟ್. ಹೀಗಾಗಿ ಈ ಆರ್ನಮೆಂಟ್ ನ ವರ್ಣನೆ ಮಾಡಾಕತ್ತೆ. ಅದಕ್ಕೆ ಅಡ್ವರ್ಬ್ ಕೂಡ ಸ್ವಲ್ಪ ಅದೇ ರೀತಿ ಬರುತ್ತೆ, ಬಟ್ ಅಡ್ವರ್ಬ್ ಅಲ್ಲ. ದಿಸ್ ಈಸ್ ವಾಟ್ ಇಯರ್ adjective. ಆನ್ಸರ್ ಇಸ್ adjective. ಇದಕ್ಕೆ ವ್ಯತ್ಯಾಸ ನೋಡಿ. ಫಾರ್ ಎಕ್ಸಾಂಪಲ್, ಶಿ ಸಿಂಗ್ಸ್ ನೈಸ್ಲಿ. ಇಲ್ಲಿ ನೈಸ್ಲಿ ಅಂತ ಕೇಳಿದ ಅಂತಂದ್ರೆ ದಿಸ್ ಈಸ್ ವಾಟ್ ಅಡ್ವರ್ಬ್. ಅದೇ ರೀತಿ ಶಿ ಸಿಂಗ್ಸ್ ನೈಸ್ ಸಾಂಗ್ ಅಂತ ಬಂದಾಗ ದಿಸ್ ಈಸ್ ವಾಟ್ ಇಯರ್ adjective. ನೋಡಿ, ಹೇಗೆಲ್ಲ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಯಾವುದೇ ವಾಕ್ಯಗಳು ಬಂದಾಗ ಈ ರೀತಿ ಬದಲಾವಣೆ ಆಗ್ತಾವೆ ಅನ್ನೋದು ನಮ್ಗೆ ಗೊತ್ತಿರಲಿ. ಇನ್ ಲಾಸ್ಟ್ ಕ್ವಶನ್ ನಂಬರ್ 16 ಕೇಳಿದಾನೆ ನೋಡಿ. ಏನ್ ಕೇಳಿದಾನೆ? ದಿಸ್ ಇಸ್ ವೆರಿ ಸಿಂಪಲ್. ರೆಹಾನ್ ಕನ್ವರ್ಸೇಷನ್ ಆಗ್ತಾ ಇದೆ. ರೆಹಾನ್ ಆಸ್ಕ್ ನೆಹಾನ್, ಇದನ್ನ ತಗೊಂಡು ಬರಿಬೇಕಾಗತ್ತೆ. ಹೌದಾ, ಆಸ್ಕ್. ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ವೆದರ್ ಅಥವಾ ಇಫ್ ಅನ್ನ ಬಳಕೆ ಮಾಡ್ಕೋಬೇಕು, ಯಾವುದಾದ್ರೂ ಒಂದನ್ನ. ಅದಕ್ಕೆ ನಾವು ಏನು ಮಾಡ್ಕೋಬೇಕು? ಇಫ್ ಅಂತ ತಗೊಂಡು, ಇಫ್ ಹಿ ಕುಡ್, ಇಫ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್. ಈ ರೀತಿ ನಾವು ತಗೋಬೇಕಾಗುತ್ತೆ. ಇಷ್ಟು ತಗೊಂಡ್ರೆ ನಮ್ಗೆ ಏನಂತಂದ್ರೆ ಆಲ್ಮೋಸ್ಟ್ ಮಾರ್ಕ್ಸ್ ಎಲ್ಲ ಸಿಕ್ಬಿಡುತ್ತೆ. ಸ್ವಲ್ಪ ಈ ರೀತಿ ನಾವು ವರ್ಕ್ ಮಾಡಬೇಕಾಗಿರೋದು. ಸೊ ಸ್ವಲ್ಪ ಸಮಯ ಕೂಡ ಅಭಾವ ಇರೋದ್ರಿಂದ ಸ್ವಲ್ಪ ನಾನು ಫಾಸ್ಟಾಗಿ ಕನ್ವೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಮತ್ತೆ ಅದರ ರಿಲೇಟೆಡ್ ನಾನು ವಿಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.